ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಪ್ಜಕ್. ಸ್ನೇಹಿತರೆ, ನೀವು ಆಯಾ ಪ್ರಕಾರ ಮನೆ ಕಟ್ಟಬೇಕಂತ ಪ್ಲಾನಿಂಗ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಟೂಲ್ಸ್ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಈ ಟೂಲ್ಸಲ್ಲಿ ನೀವು ಎಕ್ಸಾಕ್ಟಾಗಿ ನಿಮ್ಗೆ ಬೇಕಾದ ಒಂದು ಧ್ವಜ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಅದೇ ರೀತಿ ನಿಮ್ಗೆ ಬೇಕಾದ ಆಯಾ ಪ್ರಕಾರನೇ ಅದರಲ್ಲಿ ನೀವು ಸಾಕಷ್ಟು ಹುಡುಕ್ತಿದ್ದಂಗೆ ಸಿಂಪಲಾಗಿ ಬೇಗ ನಿಮ್ಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗೋ ರೀತಿ ನಿಮಗೆ ಈ ಟೂಲ್ಸಲ್ಲಿ ಸಾಫ್ಟ್ವೇರ್ ಇದೆ ಸ್ನೇಹಿತರೆ. ನೋಡಿ, ಇದರೊಳಗೆ ನೀವು ಸಿಂಪಲಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೋಡಿ ಆಯಾ ಕ್ಯಾಲ್ಕುಲೇಟರ್ ಇದೆಯಲ್ಲ. ಸೊ ಈ ಆಯಾ ಕ್ಯಾಲ್ಕುಲೇಟರಲ್ಲಿ ಜಸ್ಟ್ ನಿಮ್ಮ ಪ್ಲಾಟ್ ಸೈಜ್ ಏನಿದೆಯಲ್ಲ ಸ್ನೇಹಿತರೆ, ಆ ಪ್ಲಾಟ್ ಸೈಜ್ನ ಮೆನ್ಷನ್ ಮಾಡಿದ್ರೆ ಸಾಕು, ರಿಮೈನಿಂಗ್ ಡೀಟೇಲ್ಸ್ ಸಂಪೂರ್ಣವಾಗಿ ಇದು ನಿಮಗೆ ಮಾಹಿತಿ ಕೊಡುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನಿಮಗೆ ಇಂಗ್ಲೀಷ್, ಕನ್ನಡ ಯಾವುದ್ರಲ್ಲಿ ಬೇಕೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಾನು ಈ ಕನ್ನಡದಿಂದ ಕನ್ನಡ ಸೆಲೆಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಪ್ಲಾಟ್ ಸೈಜ್ ನೋಡಿ ಸ್ನೇಹಿತರೆ, 30ಕ್ಕೆ 40 ಇದೆ. ಎಕ್ಸಾಂಪಲ್ ಅಂದರೆ 30ಕ್ಕೆ 40 ಜಸ್ಟ್ ಪ್ಲಾಟ್ ಸೈಜ್ ಏನಿದೆ ಸೇಮ್ ಟು ಸೇಮ್ ಅದನ್ನೇ ಹಾಕಿ. ಇಲ್ಲಿ ನಂತರ ನೀವು ಕ್ಯಾಲ್ಕುಲೇಷನ್ ಇದೆಯಲ್ಲ, ಕ್ಯಾಲ್ಕುಲೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಸಿಗುತ್ತೆ ಸ್ನೇಹಿತರೆ, ನಿಮ್ಗೆ ಕಂಪ್ಲೀಟ್ ಅದರ 30/40 ಏನು ಡೀಟೇಲ್ ಬರುತ್ತಲ್ಲ ಅದು ಸಂಪೂರ್ಣವಾದ ಆಯಾ ಡೀಟೇಲ್ ನಿಮ್ಗೆ ಸಿಗುತ್ತೆ. ಧನವರ್ಗ ಆಗಿದ್ದು, ಋಣವರ್ಗ, ಯೋಗ ವರ್ಗ, ಅದೇ ರೀತಿ ತಿಥಿಯ ನಕ್ಷತ್ರ ಎಲ್ಲ ನಿಮಗೆ ಡೀಟೇಲ್ ಸಿಗುತ್ತೆ. ಈಗ ನಿಮಗೆ ಇದರೊಳಗೆ ನಿಮಗೆ ನನಗೆ ಬರೀ ಪರ್ಟಿಕ್ಯುಲರಾಗಿ ನನಗೆ ಧ್ವಜ ಏನೇ ಬೇಕು, ಸೊ ಅದನ್ನ ನೀವು ಒಂದೊಂದೇ ಸಿಂಗಲ್ ಹುಡುಕೋಕ್ಕಾಗಲ್ಲ ಸ್ನೇಹಿತರೆ. ಸಿಂಪಲಾಗಿ ಬನ್ನಿ, ನೋಡಿ ನಿಮ್ಗೆ ರೈಟ್ ಸೈಡಲ್ಲಿ ಆಪ್ಷನ್ ಇದೆ, ಇದರಲ್ಲಿ ನೀವು ಧ್ವಜ ಅಂತ ಆಪ್ಷನ್ ಇದೆ. ಬರೀ ಧ್ವಜ ಸೆಲೆಕ್ಟ್ ಮಾಡಿದ್ರೆ ಸ್ನೇಹಿತರೆ, ನಿಮಗೆ ಇಲ್ಲಿ ಫುಲ್ ಫಿಲ್ಟರ್ ಆಗಿ ನಿಮಗೆ ಒಳ್ಳೆ ಆಯಗಳು, ಅಂದರೆ ಇದರಲ್ಲಿ ನಿಮಗೆ ನೋಡಿ ಆಯಸ್ಸು ಜಾಸ್ತಿ ಇದೆ, ಧನವರ್ಗ ಜಾಸ್ತಿ ಇದೆ, ಋಣವರ್ಗನೂ ಚೆನ್ನಾಗಿದೆ. ಅಂದರೆ ಋಣವರ್ಗಕ್ಕಿಂತ ಧನವರ್ಗ ಜಾಸ್ತಿ ಇರಬೇಕು ಸ್ನೇಹಿತರೆ. ಅದರ ಪ್ರಕಾರವಾಗಿ ಇಲ್ಲಿ ನಿಮಗೆ ಋಣವರ್ಗ ಕಮ್ಮಿ ಇದೆ, ಧನವರ್ಗ ಜಾಸ್ತಿನೇ ಸಿಗುತ್ತೆ. ಆಗ ಆಯಸ್ಸು ನಿಮಗೆ 80ಕ್ಕಿಂತ ಜಾಸ್ತಿ ಇರಬೇಕು ಸ್ನೇಹಿತರೆ, ಒಳ್ಳೆ ಆಯ ಅಂತ ಹೇಳ್ತಾರೆ. ಸೊ ಅದೇ ಪ್ರಕಾರ ನಿಮಗೆ ಅದನ್ನೆಲ್ಲ ಫಿಲ್ಟರ್ ಮಾಡಿ 80 ವರ್ಷ ಮೇಲೆ ಇರೋ ಒಂದು ಆಯಗಳನ್ನ ನಿಮಗೆ ಇಲ್ಲಿ ಸೈಜಸ್ ಕೊಡುತ್ತೆ. ಸೊ ಇದರಲ್ಲೂ ಹೇಗೆ ಫಸ್ಟ್ ನಿಮಗೆ ಸ್ಮಾಲ್ ಬರುತ್ತೆ, ಅಂದರೆ 19% ಚಿಕ್ಕದು ಮಾಡುತ್ತೆ. ಪ್ಲಾಟ್ ಸೈಜ್ 35/40ಗಿಂತ ಕಮ್ಮಿ ಮಾಡಿ ನಿಮಗೆ ಡೈಮೆನ್ಷನ್ ತೋರಿಸುತ್ತೆ. ಇನ್ನೂ ಹೋಗ್ತಿದ್ದಂಗೆ ನಿಮಗೆ 24, 32, ಆಮೇಲೆ ಅದೇ ರೀತಿ ನಿಮಗೆ 35% ಗಂಟೆಯಲ್ಲಿ ಡೈಮೆನ್ಷನ್ ಸಿಗುತ್ತೆ. ಸೊ ನೋಡ್ಕೊಳ್ಬೋದು. ಅಥವಾ ನಿಮಗೆ ಬೇರೆ ಸಿಂಹ ಬೇಕಾದ್ರೆ ಸಿಂಹ ಸಿಗುತ್ತೆ ಸ್ನೇಹಿತರೆ. ಸಿಂಹ ಇದರಲ್ಲೂ ನೀವು ಬೇಕಾದ್ರೆ ಮನೆ ನೋಡ್ಕೊಳ್ಬೋದು. ಯಾರಿಗೆ ಯಾವ ಆಯ ಬೇಕೋ ಅದ್ರ ಪ್ರಕಾರ ನೀವು ಚೆಕ್ ಮಾಡ್ಕೊಳ್ಬೋದು. ಇನ್ ಕೇಸ್ ನೀವು ಇಲ್ಲ ನನಗೆ ಈ ಡೈಮೆನ್ಷನ್ ಏನು ತೋರಿಸ್ತಿದ್ರೆ ಇದರೊಳಗೆ ನನಗೆ ಇನ್ನೂ ಸ್ವಲ್ಪ ಕಮ್ಮಿ ಬೇಕು, ಒಂದೊಂದು ಅಡಿ ಆ ರೀತಿ ಬೇಕು ಅಂದಾಗ ನೀವು ಏನು ಮಾಡ್ಬೋದು, 30 ಇರುತ್ತೆ, 30 ಇರೋದನ್ನ 29 ಫೀಟ್ ಹಾಕೊಳ್ಳಿ ಸ್ನೇಹಿತರೆ ನಿಮ್ಮ ಪ್ಲಾಟ್ ಸೈಜ್ನ. ಸೊ 29 ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಇಲ್ಲೂ ಕೂಡ ನಿಮಗೆ ಸೈಜಸ್ನೇ ಮೆನ್ಷನ್ನ ಅದು ಹೆಚ್ಚು ಕಮ್ಮಿ ಮಾಡಿ ನಿಮಗೆ ಡೈಮೆನ್ಷನ್ ಪ್ರಕಾರ ತೋರಿಸುತ್ತೆ. ಅಂದರೆ ಒಳ್ಳೆ ಆಯ ಪ್ರಕಾರ ನಿಮಗೆ ಸಿಂಹ ಇದ್ರಲ್ಲಿ ತೋರಿಸುತ್ತೆ. ಸೊ ಅದರಲ್ಲಿ ನಿಮಗೆ ಅದೇ ರೀತಿ ಫಿಲ್ಟರ್ ಮಾಡ್ಕೊಳ್ಳಿ. ಒಂದ್ಸಲ ಸೈಜ್ ಫಿಲ್ಟರ್ ಆದಮೇಲೆ ಇದ್ರಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕು ಅಂತ. ನಂತರ ಸ್ನೇಹಿತರೆ ನೋಡೋರಲ್ಲ, ಇದೇ ರೀತಿ ಸಿಂಪಲಾಗಿ ನಿಮ್ಗೆ ಬೇಕಾದ ಒಂದು ಒಳ್ಳೆ ಆಯನ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಬೋದು. ಜೊತೆಗೆ ಪ್ಲಾನ್ ಕೂಡ ಸಿಗುತ್ತೆ ಸ್ನೇಹಿತರೆ. ಪ್ಲಾನ್ಗೂ ನೀವು ಎಲ್ಲೋ ಹೋಗೋ ಅವಶ್ಯಕತೆ ಇಲ್ಲ, ಪ್ಲಾನು ಇಲ್ಲಿ ಇರುತ್ತೆ. ನೋಡಿ ಪ್ಲಾನ್ಸ್ ಇರುತ್ತಲ್ಲ, ಅದರ ಮೇಲೆ ನೀವು 2D ಪ್ಲಾನ್ ವೀಕ್ಷಿಸಿ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮಗೆ 2D ಪ್ಲಾನ್ ಓಪನ್ ಆಗುತ್ತೆ ಸ್ನೇಹಿತರೆ. ಅದೇ ನಿಯರೆಸ್ಟ್ ಪ್ಲಾನ್ ಸೈಜಲ್ಲಿ ಸೆಲ್ ಇರುತ್ತೆ, ಅದು ನಿಮ್ಗೆ ಬೇಕಾದ ಸೈಜಲ್ಲಿ ಮಾಡ್ಕೊಳ್ಬೋದು. ಎಕ್ಸಾಕ್ಟಾಗಿ ಕೆಲವೊಂದು ಆಯಗಳು ಇರೋದಿಲ್ಲ, ಅದರಲ್ಲಿ ನಿಮಗೆ ತೋರಿಸುತ್ತೆ ವಾಸ್ತು ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ. ಅದ್ರಲ್ಲಿ ನಿಮಗೆ ಬೆಸ್ಟ್ ಆಪ್ಷನ್ ನೀವು ಕೂಡ ನೀವೇನೇ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಸಾಕಷ್ಟು ಪ್ಲಾನ್ಸ್ಗಳಿರುತ್ತೆ. ಈ ಪ್ಲಾನ್ 2D ಇಲ್ಲೇ ನೋಡ್ಬೋದು. ಜೊತೆಗೆ ನೀವು ಇದನ್ನ 3D ನೋಡ್ಬೇಕಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಎಕ್ಸ್ಪ್ಲೋರ್ ಇನ್ 3D ಆಪ್ಷನ್ಸ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಈ ಒಂದು ಪ್ಲಾನ್ ನಿಮಗೆ ಇದೆಯಲ್ಲ ಅದು ಲೈವ್ ಆಗಿ ನಿಮಗೆ ಖುದ್ದಾಗಿ ನೀವೇ ಬಿಲ್ಡಿಂಗ್ನ ನೋಡ್ಬೋದು ಸ್ನೇಹಿತರೆ. ಸೊ ಇದು ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ಇದು 3D ಇದರೊಳಗೆ ನಿಮಗೆ ಆಪ್ಷನ್ಸ್ನ ಓಪನ್ ಮಾಡಿ ತೋರಿಸುತ್ತೆ. ಸೊ ನಾನು ನೋಡಿ ಈ ಪ್ಲಾನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಈ ಪ್ಲಾನ್ನ RF005 ಜಸ್ಟ್ ಎಕ್ಸ್ಪ್ಲೋರ್ ಇನ್ 3D ಮೇಲೆ ಕ್ಲಿಕ್ ಮಾಡಿ. ನೋಡಿ ಕ್ಲಿಕ್ ಮಾಡ್ತಿದ್ದಂಗೆ ಆ ಬಿಲ್ಡಿಂಗ್ ಲೈವ್ ಬಂದ್ಬಿಡುತ್ತೆ ನಿಮಗೆ. ಬಿಲ್ಡಿಂಗ್ ನೋಡಿ ಹಿಂಗೆ ತಿರ್ಗಿಸಿ ನೋಡ್ಬೋದು. ನೀವು ಕಂಪ್ಯೂಟರಲ್ಲಿ ಇದ್ದರೆ ಮೌಸಲ್ಲಿ ತಿರ್ಗಿಸಿ ಅಥವಾ ಟ್ಯಾಬ್ ಮೊಬೈಲಲ್ಲಿ ಇತ್ತು ಅಂತೇಳಿ ನೀವು ಫಿಂಗರಲ್ಲಿ ಬಿಲ್ಡಿಂಗ್ನ ತಿರ್ಗಿಸಿ ನೋಡ್ಬೋದು. ಜೊತೆಗೆ ಇನ್ ಡೀಟೇಲ್ ನೋಡ್ಬೇಕಂದ್ರೆ ಇಲ್ಲಿ ಆಪ್ಷನ್ಸ್ ಇರುತ್ತೆ. ನೀವು ಫಸ್ಟ್ ಫ್ಲೋರ್ ನೋಡ್ಬೇಕಂದ್ರೆ ಫಸ್ಟ್ ಫ್ಲೋರ್ ಸೆಲೆಕ್ಟ್ ಮಾಡಿ, ಒಳಗಡೆ ಡೀಟೇಲ್ಸ್ ನೋಡಿ ಯಾವ ರೀತಿ ಲೇಔಟ್ ಮಾಡಿರ್ತಾರೆ ಅಂದ್ಬಿಟ್ಟು. ನೋಡೋರಲ್ಲ ಸ್ನೇಹಿತರೆ. ಸೊ ಅದೇ ರೀತಿ ನಿಮಗೆ ಬರುತ್ತೆ. ಈಗ 20/30 ಬರುತ್ತೆ ಸ್ನೇಹಿತರೆ. ಇಲ್ಲ ನನಗೆ ಎಕ್ಸಾಕ್ಟಾಗಿ ನಾನು 30/40 ಇರುತ್ತಲ್ಲ, ನೋಡಿ 30/40 ಸೆಲೆಕ್ಟ್ ಮಾಡ್ಕೊಳ್ಳಿ. 30/40 ಒಳಗೆ ನೀವು ಪ್ಲಾನ್ ನೋಡಬೇಕಂತ ಹೇಳಿದ್ರೆ 30/40ನೇ ಸಿಗುತ್ತೆ ನಿಮಗೆ. 30/40 ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಕೂಡ ನಿಮಗೆ ಅದೇ ರೀತಿ 30/40 ಕ್ಯಾಟಗರಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಅದೇ ಪ್ಲಾನಲ್ಲಿ ನೀವು ನೋಡ್ಬಿಟ್ಟು 30/40 ಸಿಗುತ್ತೆ, ಅದ್ರಲ್ಲಿ ನೋಡ್ಬಿಟ್ಟು ನಿಮ್ಗೆ ಬೇಕಾದ್ರೆ ಸೇಮ್ ಇದೇ ರೀತಿಯಲ್ಲಿ ಸ್ನೇಹಿತರೆ ಯಾವ ಪ್ಲಾನ್ ಬೇಕು ನಿಮ್ಗೆ, ಯಾವ ಫೇಸ್ ಬೇಕು ಅಂತ ಚೆಕ್ ಮಾಡಿಬಿಟ್ಟು ಆ ಫೇಸ್ ಪ್ರಕಾರ ನೀವು ಏನು ಮಾಡ್ಬೋದು, ಇದೇ ಪ್ಲಾನ್ನ ನೀವು ಜಸ್ಟ್ ನೀವು ಆಪ್ಷನ್ನ ವ್ಯೂ 3D ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಇದೇ ಬಿಲ್ಡಿಂಗ್ ನಿಮಗೆ ಲೈವ್ ಆಗಿ 3D ಬಂದ್ಬಿಡುತ್ತೆ. ಸೊ ಈ 3D ಪ್ರಕಾರ ನೀವು ಇದನ್ನು ನೋಡ್ಕೊಳ್ಬೋದು ಸ್ನೇಹಿತರೆ. ನೋಡೋರಲ್ಲ, ಸಾಕಷ್ಟು ಪ್ಲಾನ್ಸ್ ಇದೆ ಇಲ್ಲಿ ನಿಮಗೆ. ಮತ್ತು ಇಲ್ಲಿ ನೀವು ಎಕ್ಸ್ಟ್ರಾ ಇಲ್ಲಿ ಲೋಡ್ ಮಾರ್ಕ್ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಅಡಿಷನಲ್ಸ್ ಪ್ಲಾನ್ಸು ನಿಮಗೆ ಇಲ್ಲಿ ಓಪನ್ ಆಗ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಅಥವಾ ಏನೋ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಮುಂದೆ ಬರೋ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಕಾಮೆಂಟ್ಗೆ ನಾವು ರಿಪ್ಲೈ ಮಾಡೋದಕ್ಕೆ ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡಿ ಮುಂದೆ ಬರೋ ವಿಡಿಯೋಗಳನ್ನ ನಿಮಗೆ ಅಪ್ಡೇಟ್ ಇನ್ಫಾರ್ಮೇಷನ್ನ ಕೊಡ್ತೀರಿ.